ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ಇನ್ಸ್ಟೆಂಟ್ ಆದಂಥ ಒಂದು ಕಜ್ಜಾಯ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಾನು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಇದು ನಾನು ಒಂದು ನೈಟ್ ನೆನೆಸ್ಬಿಟ್ಟು ಈಗ ಬೆಳಗ್ಗೆ ಟೈಮ್ನಲ್ಲಿ ಮಾಡ್ತಾ ಇರೋದು. ಇದು ಒಂದು 12ರಿಂದ 14 ಅವರ್ಸ್ ತನಕ ನಾನು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಕಾಟನ್ ಬಟ್ಟೆ ಒಳಗೆ ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ಅಂದರೆ ಒಂದು 20ರಿಂದ 25 ನಿಮಿಷಗಳ ಕಾಲ ಒಳ್ಳೆಯ ಒಂದು ಕಾಟನ್ ಬಟ್ಟೆನಲ್ಲಿ ಒಣಗಿಸಿ ಆಮೇಲೆ ಇದು ನೀಟಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ಇದು ಇನ್ಸ್ಟೆಂಟಾಗಿ ನಾನು ಮಾಡಿ ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ನೀವು ಟೈಮ್ ಇಲ್ಲ ಅಂತಂದರೆ ಒಂದು 4 ಅವರ್ ನೆನೆಸಿದ್ರೂ ಸಾಕು, ನಿಮಗೆ ಇದು ಚೆನ್ನಾಗಿ ಬರುತ್ತೆ. ಇದು ಒಂದು ತುಂಬ ಟೇಸ್ಟ್ ಆದಂಥ ಒಂದು ಕಜ್ಜಾಯ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಇದಕ್ಕೆ ಈಗ ನೀವು ನೋಡ್ಬೋದು, ನಾನು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ನಾನು ಇದನ್ನು ಬೆಲ್ಲದ ಪಾಕ ಮಾಡ್ಕೋತಾ ಇದ್ದೀನಿ. ನಾನು ಅದು ಹಿಟ್ಟು 1 ಕಪ್ ತೊಗೊಂಡ್ರೆ ಅರ್ಧ ಕಪ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ. ಇದು ನಾನು ಇವಾಗ ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ರೀ. ನೀರು ಹಾಕೊಂಡ್ಬಿಟ್ಟು ಇದು ಬೆಲ್ಲ ಕರಗಿಸಿ ನಮಗೆ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು. ಇದರೊಳಗೆ ನಾವು ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕಾಗತ್ತೆ ರೀ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ಬೆಲ್ಲನೂ ಸ್ವಲ್ಪ ಕರಗಲಿ. ಇದು ಮನೆಯಲ್ಲಿ ಯಾವಾಗ ನೀವು ಒಂದು 4 ಅವರ್ ನೆನೆಸ್ಬಿಟ್ರೆ ಸಾಕು. ಅಲ್ಲಿಂದ ಸ್ವಲ್ಪ ನೀರಿನಂಶ ಹೋಗೋ ತನಕ ಸ್ವಲ್ಪ ಗಾಳಿಗೆ ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ನಿಮಗೆ ಹಿಟ್ಟು ಮಾಡೋಕ್ಕೆ ಸರಿಯಾಗುತ್ತೆ. ಈಗ ನೀವು ನೋಡ್ಬೋದು, ನಮ್ಮದು ಇದೇ ಹಿಟ್ಟಿಗೆ ನೋಡಿರಿ, ಇಲ್ಲಿ ನಾನು ಏಲಕ್ಕಿಯನ್ನು ಈ ಥರ ಕುಟ್ಬಿಟ್ಟು ಇಟ್ಕೊಂಡಿದ್ದೇನೆ. ಇದನ್ನು ಸೇರಿಸ್ಕೊತಾ ಇದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು, ನಾವು ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ನಾವು ಇದು ಉಪ್ಪು ಹಾಕೋಬೇಕು. ಆವಾಗೆ ನಮಗೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಾನು ಇದಕ್ಕೆ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೇನೆ. 1.5 ಟೇಬಲ್ ಸ್ಪೂನಷ್ಟು. ನೀವು ಇನ್ನೂ ಬೇಕಿದ್ರೆ ಜಾಸ್ತಿನೂ ಸಹ ಹಾಕ್ಕೋಬೋದು. ಇದು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೇನೆ. ಇದು ತುಪ್ಪ ಏನಕ್ಕಂತಂದರೆ ಚೆನ್ನಾಗಿ ಸ್ಮೂತಾಗಿ ಬರ್ತದೆ ಅಂಥೇಳಿ ನಾನು ಈ ಥರ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ನೋಡ್ಬೋದು, ನಮ್ಮದು ಆ ಕಡೆ ಹಿಟ್ಟು ಸರಿ ಮಾಡಿಟ್ಟಾಗೆ ಈ ಕಡೆ ನಮ್ಮದು ಬೆಲ್ಲ ನೋಡಿರಿ, ನಮ್ಮದು ಗಂಟೆಲ್ಲ ಹೋಗಿದೆ. ಈಗ ಇದು ನಮಗೆ ರೆಡಿ ಆಗಿದೆ. ಈಗ ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ. ಈಗ ನೋಡ್ಬೋದು ನೀವು, ನಾನು ಇದನ್ನು ಬೆಲ್ಲನ ಈ ಥರ ಶೋಧಿಸ್ಕೊತಾ ಇದ್ದೀನಿ ರೀ. ತುಂಬ ನಾನು ಇದು ಪಾಕ ಥರನೂ ಮಾಡ್ಕೊಂಡಿಲ್ಲ, ನಮ್ಮ ಹಿಟ್ಟಿಗೆ ಇದಾಗಷ್ಟು. ಈಗ ನಾವು ಹಿಟ್ಟನ್ನು ಚೆನ್ನಾಗಿ ನಾವು ಬೆಲ್ಲದ ಪಾಕದಲ್ಲಿ ಕಲಿಸ್ಕೊಳ್ಳೋಣ. ಇದು ಒಂಚೂರು ಹಿಟ್ಟು ಲೂಸ್ ಬರುತ್ತೆ. ಲೂಸ್ ಬಂದರೆ ಇದು ನಾವು ಬೆಲ್ಲದ ಪಾಕ ಮಾಡಿ ಹಾಕಿರ್ತೀವಿ ನೋಡಿರಿ, ಅದನ್ನು ಒಂದು 20ರಿಂದ 25 ನಿಮಿಷಗಳ ಕಾಲ ನಾವು ಇದನ್ನು ಕಲಸಿ ಬಿಡಬೇಕು. ಆವಾಗ ನಮಗೆ ಅದು ಗಟ್ಟಿಯಾಗುತ್ತೆ. ನೀವು ನೋಡ್ಬೋದು, ಇವಾಗ ನೀವು ಅಂದ್ಕೋಬೋದು ತುಂಬ ಲೂಸ್ ಆಯ್ತು ಅಂಥೇಳಿ. ನಾನು ಇದನ್ನು 21-25 ನಿಮಿಷಗಳ ಕಾಲ ಇದನ್ನು ಹಾಗೇ ಬಿಡ್ತೀನಿ. ಆವಾಗ ಸರಿಯಾಗುತ್ತೆ. ನೀವು ಹಂಗೂ ಈ ಥರ ನೀವು 25 ನಿಮಿಷಗಳ ಕಾಲ ಬಿಟ್ಟರೂ ಅದು ಗಟ್ಟಿ ಆಗಲಿಲ್ಲ ಅಂತಂದರೆ ಅವಾಗೆ ಒಂಚೂರು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು. ನಾನು ಇನ್ನೊಂಚೂರು ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ನೋಡಿ. ನಮ್ಮದು ಬ್ಯಾಟರು ಒಂದು ಸ್ವಲ್ಪ ಈಗ 1-2 ನಿಮಿಷದಾಗೆ ಸ್ವಲ್ಪ ಬ್ಯಾಟರು ನಮ್ಮದು ಗಟ್ಟಿ ಆಗಿದೆ. ಇದು ಒಂದು 20ರಿಂದ 25 ನಿಮಿಷಗಳ ಕಾಲ ನಾನು ಇದನ್ನು ಇದೇ ಥರನೇ ಇಡ್ತೀನಿ, ಆವಾಗೆ ಗಟ್ಟಿ ಆಗುತ್ತೆ. ನೀವು ನೋಡ್ಬೋದು, ನಾನು ಒಂಚೂರು ಇದೇ ಅಕ್ಕಿ ಹಿಟ್ಟನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಹಾಗಾಗಿ ನಾನು ಇದನ್ನು ಇದಕ್ಕೆ ಒಂಚೂರು ಮಿಕ್ಸ್ ಮಾಡ್ತಾಯಿದ್ದೇನೆ.
ಚೂರು ಹಾಕ್ತಾಯಿದ್ದೀನಿ ರೀ. ಇದು ಸ್ವಲ್ಪ ಹೊಂದ್ಕೋಬೇಕಾಗತ್ತೆ. ನಮ್ಮದು ಇನ್ನೂ ಬಿಸಿಯಾಗಿದೆ. ಈ ಬಿಸಿ ಒಳಗೆ ಸ್ವಲ್ಪ ಹೊಂದ್ಕೊಳ್ಳುತ್ತೆ. ಅಂದರೆ ಸ್ವಲ್ಪ ನೀರು ನೋಡಿ ನೋಡಿ ಹಾಕ್ಕೊಳ್ಳಿ. ನಂದು ಸ್ವಲ್ಪ ನೀರು ಜಾಸ್ತಿ ಆಯಿತು, ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಕಲಿಸ್ಬೇಕಾಗುತ್ತೆ. ನೋಡಿರಿ, ನಮ್ಮದು ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೀವು ನೋಡ್ಬೋದು ನಮ್ಮದು ಹಿಟ್ಟು ಸರಿಯಾಗಿದೆ. ಇವಾಗ ನೋಡಿರಿ ಇಷ್ಟು ಗಟ್ಟಿಯಾಗಿದೆ. ಈ ಥರ ನಮಗೆ ಈ ಥರ ತೊಗೊಂಡ್ರೆ ನೋಡಿರಿ, ಈ ಥರ ಕೈಯಲ್ಲಿ ಹಿಂಗಾಗುತ್ತೆ. ಅಂದರೆ ಸ್ವಲ್ಪ ನೀವು ಹಿಟ್ಟು ಎತ್ತಿಟ್ಕೊಂಡ್ರೆ ಸರಿ ಆಗುತ್ತೆ. ಯಾಕಂದರೆ ನಮಗೆ ಈ ಥರ ಇದು ಮಾಡ್ಲಿಕ್ಕೆ ಬರೋಂಥದ್ದು ಕರೆಕ್ಟಾದಂಥ ಒಂದು ಇದು ಅಳತೆ ಆಗಿದೆ. ಈಗ ನೀವು ನೋಡ್ಬೋದು ನಾನು ಪಾತ್ರೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಇವಾಗ ನಾನು ನಮಗೆ ಕರಿಯೋದಕ್ಕೆ ಆಯಿಲನ್ನು ಹಾಕೋತಾ ಇದ್ದೇನೆ. ಇದು ಆಯಿಲು ಸ್ವಲ್ಪ ಮೀಡಿಯಮ್ಮು ಬಿಸಿ ಮಾಡಬೇಕಾಗುತ್ತೆ, ತುಂಬ ಜಾಸ್ತಿ ಬಿಸಿ ಮಾಡೋಂಗಿಲ್ಲ. ಈಗ ನೀವು ನೋಡ್ಬೋದು ನಾನು ಇಲ್ಲೊಂದು ಶೀಟ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ಆಯಿಲ್ ಶೀಟು. ನಾನು ಇದನ್ನು ಈ ಥರ ನೋಡಿರಿ, ಈ ಥರ ನಾನು ಇದು ಮಾಡ್ಕೋತಾ ಇದ್ದೀನಿ. ಉಂಡೆಯನ್ನು ಮಾಡ್ಕೊಂಡು ಈ ಥರ ಇಲ್ಲಿ ಈ ಥರನೇ ನಾನು ಇದು ಸ್ವಲ್ಪ ದಪ್ಪನೇ ಇರಬೇಕಾಗುತ್ತೆ, ತುಂಬ ತೆಳುವೂ ಮಾಡೋಂಗಿಲ್ಲ. ನೋಡ್ಬೋದು ನೀವು ನಮ್ಮದು ಈ ಥರ ನೋಡಿರಿ ಚೆನ್ನಾಗಿ ಬಂದಿದೆ. ನಾನಿವಾಗ ಕರಿಯೋದಕ್ಕೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆ ನಮ್ಮದು. ಈಗ ನೀವು ಇಲ್ಲಿ ನೋಡ್ಬೋದು ನಮ್ಮದು ಸ್ವಲ್ಪ ನಾವು ಇದು ಒಂದೊಂದಾಗಿಯೇ ಬೇಯಿಸ್ಕೊಂಡು ಈ ಥರ ನೋಡಿರಿ ಕಲರು ಚೇಂಜ್ ಆಗಿದೆ. ಇದು ಸ್ವಲ್ಪ ಈ ಥರ ಎತ್ತಾಕಬೇಕು. ನೋಡಿರಿ ಚೆನ್ನಾಗಿ ಒಳ್ಳೆ ಕಲರ್ ಸಹ ಬಂದಿದೆ ನಮ್ಮದು. ಅದು ಸ್ವಲ್ಪ ಮೀಡಿಯಮ್ಮು ಸ್ಲೋ ಫ್ಲೇಮ್ನಲ್ಲೇ, ಯಾಕಂತಂದರೆ ಒಳಗಡೆ ಹಸಿಯಾಗಿ ಉಳ್ಕೊಂಡ ಚಾನ್ಸ್ ಇರುತ್ತೆ ರೀ. ಹಾಗಾಗಿ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಈ ಥರ ಇಟ್ಟು ಈ ಥರ ಮಾಡ್ಬೋದು. ನೋಡ್ಬೋದು ನಮ್ಮದು ಕಲರ್ಫುಲ್ಲಾಗಿ ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ನೋಡ್ಬೋದು ನೀವು ನಂದು ಇದು ತೆಗೆದಿದ್ದೀನಿ. ಸ್ವಲ್ಪ ನಾವು ಈ ಥರ ಮಾಡಿದ್ರೆ ಒಳಗೆ ನೋಡಿರಿ ಆಯಿಲು ಬರುತ್ತೆ. ಇದು ಆಮೇಲೆ ಗಟ್ಟಿ ಆಗುತ್ತೆ. ಈ ಥರ ನಾವು ತೆಗಿಬೇಕು. ಆಯಿಲ್ ಜಾಸ್ತಿ ಇದ್ದರೆ ಅದು ಬರುತ್ತೆ. ನೋಡ್ಬೋದು ಇಲ್ಲಿ ಕಲರಾಗಿ ನಮ್ಮದು. ಈಗ ನಾನು ಅದೇ ಥರನೇ ಇನ್ನೊಂದು ಉಂಡೆ ತೊಗೋತೀನಿ ನೋಡಿರಿ. ಇದು ತುಂಬ ಈಸಿಯಾಗಿ ಬರುವಂಥದ್ದು, ತುಂಬ ಟೇಸ್ಟಾಗಿರುವಂಥದ್ದು ಇದೆ ರೀ. ನೋಡ್ಬೋದು, ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೋಬೋದು. ಈಗ ನೀವು ನೋಡ್ಬೋದು ನಾನು ಇದನ್ನು ಸಹ ರೀ ಹಾಕ್ತಾಯಿದ್ದೇನೆ. ನೋಡ್ತಾ ಇರ್ಬೋದು ನೀವು ಇದು ಚೆನ್ನಾಗಿ ನಮ್ಮದು ಬೆಂದಿದೆ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಸ್ವಲ್ಪ ಈ ಥರ ಎಣ್ಣೆ ಹಾಕೋದ್ರಲ್ಲಿ ನೋಡಿರಿ ಅದು ಬಿಸಿಗೆ ಚೆನ್ನಾಗಿ ಬೇಯುತ್ತೆ. ನೋಡ್ಬೋದು ನೀವು ಅರ್ಧ ಈ ಥರ ಎಣ್ಣೆ ಹಾಕೋದ್ರಿಂದ ಬೇಯ್ದಿದೆ. ತುಂಬ ಈಸಿಯಾಗಿ ಆಗೋವಂಥದ್ದು ರೀ. ಸ್ವಲ್ಪ ಅಕ್ಕಿ ಒಂದು 4 ತಾಸು ಮುಂಚೆನೇ ಒಂದು ನೈಟ್ ನೆನೆಸಿದ್ರೆ ಸಾಕು, ನಿಮಗೆ ಯಾವಾಗ ಟೈಮ್ ಆದಾಗೆ ಮಾಡ್ಬೋದು. ನೋಡಿರಿ ಕಲರು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು. ತುಂಬ ಕಡಿಮೆ ಸಮಯನೂ ತೊಗೊಳುತ್ತೆ ಮತ್ತು ಆಯಿಲ್ನು ಜಾಸ್ತಿ ಹೋಗೋದಿಲ್ಲ. ತುಂಬ ಕಡಿಮೆ ಆಯಿಲು. ನೋಡ್ಬೋದು ಇಲ್ಲಿ ನಾನು ಇದನ್ನು ಇದೇ ಥರನೇ ಪ್ರೆಸ್ ಮಾಡಿದ್ರೆ ನೋಡಿರಿ ಆಯಿಲು ಚೆನ್ನಾಗಿ ಬರ್ತಾಯಿದೆ. ಇದು ಆಯಿಲ್ ಸ್ವಲ್ಪ ಹೋಗೋ ತನಕನೂ ಸ್ವಲ್ಪ ಹುಷಾರ್ಲಿಂದ ಸ್ವಲ್ಪ ಎಣ್ಣೆ ಬಿಸಿ ಇರುತ್ತೆ ರೀ. ಈ ಥರ ಮಾಡಿದ್ರೆ ಸಾಕು. ಆಯ್ತು ನೋಡಿರಿ ನಮ್ಮದು ಕಲರ್ಫುಲ್ಲಾದಂತಹ ಕಜ್ಜಾಯ. ನೋಡಿ ನಮ್ಮದು ಈ ಥರ ಆಗಿದೆ. ನಾನು ಒಂದು ಕಪ್ನಲ್ಲಿ ಇಷ್ಟುಕೊಂಡು ಇದು ಮಾಡಿದ್ದೇನೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಇದು ನೋಡಿರಿ ಈ ಥರ ಇದು ತುಂಬ ಬಿಸಿಯಾಗಿದೆ.
ಹಾಗಾಗಿ ನೋಡ್ಬೋದು ನೀವು ನಮ್ಮದು ಇದು ಏನು ಒಡ್ಕೊಂಡಿಲ್ಲ ಏನಿಲ್ಲ, ನೀಟಾಗಿ ಒಂದು ಶೇಪು ಬಂದಿದೆ ನೋಡ್ಬೋದು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ಬೇಗ ಆಗುವಂಥ ಒಂದು ಸ್ವೀಟ್ ಇದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.